RCB ತಂಡದ ಹೊಸ ನಾಯಕರಾಗಿ ರಜತ್ ಪಟ್ಟೇದಾರ್ ಅವರು ಆಯ್ಕೆಯಾಗಿದ್ದಾರೆ. 2021ರಿಂದ ನಿರಂತರವಾಗಿ RCBಯಲ್ಲಿ ಆಡುತ್ತಿರುವ ಯುವ ಬ್ಯಾಟರ್ ರಜತ್ ಪಟ್ಟೇದಾರ್ ಅವರಿಗೆ ಆಶ್ಚರ್ಯಕರ ಬೆಳವಣಿಗೆಯಲ್ಲಿ ಕ್ಯಾಪ್ಟನ್ಶಿಪ್ ದೊರೆತಿದೆ. ಇಷ್ಟು ದಿನ ವಿರಾಟ್ ಕೊಹ್ಲಿ ಅವರಿಗೆ ಕ್ಯಾಪ್ಟನ್ಶಿಪ್ ದೊರೆಯುತ್ತೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಆದರೆ ಅದೆಲ್ಲ ಸುಳ್ಳಾಗಿ ಅವರಿಗೆ ಕೇವಲ ಆಟಗಾರರಾಗಿ ಉಳಿಸಿಕೊಂಡು ಯುವ ಪ್ರತಿಭೆ ರಜತ್ ಪಟ್ಟೇದಾರ್ ಅವರಿಗೆ ಕ್ಯಾಪ್ಟನ್ಶಿಪ್ಪನ್ನು ಕಟ್ಟಲಾಗಿದೆ. ಇದಕ್ಕೂ ಮುಂಚೆ ದಕ್ಷಿಣ ಆಫ್ರಿಕಾದ ಫ್ಲಾಫ್ ಡು ಪ್ಲೆಸಿಸ್ ಅವರು RCB ತಂಡದ ನಾಯಕರಾಗಿ ಮುನ್ನಡೆಸ್ತಾ ಇದ್ದರು. ಆದರೆ ಈಗ ಅವರನ್ನು ತಂಡದಿಂದಲೇ ಹೊರಗಿಟ್ಟಿರುವಂತಹ RCB ಫ್ರ್ಯಾಂಚೈಸಿಗಳು ಈಗ ಸಂಪೂರ್ಣ ಹೊಸ ತಂಡವನ್ನೇ 2025ರ ಮೆಗಾ ಆಕ್ಷನ್ನಲ್ಲಿ ಖರೀದಿ ಮಾಡಲಾಗಿದೆ. ಇದರಲ್ಲಿ ಕೇವಲ 3 ಜನರನ್ನು ರಿಟೈನ್ ಮಾಡಿಕೊಳ್ಳಲಾಗಿದೆ. ಅದರಲ್ಲಿ ರಜತ್ ಪಟ್ಟೇದಾರ್, ವಿರಾಟ್ ಕೊಹ್ಲಿ ಹಾಗೂ ಬೌಲರ್ ದಯಾಳ್ ಈ 3 ಜನರನ್ನು ರಿಟೈನ್ ಮಾಡಿಕೊಂಡಿರುವಂತಹ ತಂಡ. ಉಳಿದಂತೆ ಎಲ್ಲ ಹೊಸಬರಿಗೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದರಲ್ಲಿ ಕ್ಯಾಪ್ಟನ್ಶಿಪ್ನಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಬಹಳ ನಿರಾಶೆಯಾಗಿದೆ. ಈಗ ಹೊಸ ತಂಡ ಬಹಳ ಬಲಿಷ್ಠವಾಗಿದೆ. ಅದರಲ್ಲಿ ಆಸ್ಟ್ರೇಲಿಯಾದ ಬೌಲರ್ ಆದಂತಹ ಜೋಸ್ ಹೇಜಲ್ವುಡ್, ಇಂಗ್ಲೆಂಡ್ನ ಓಪನಿಂಗ್ ಬ್ಯಾಟ್ಸ್ಮನ್ ಫಿಲಿಪ್ ಸಾಲ್ಟ್, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾ, ಬೌಲರ್ ಭುವನೇಶ್ವರ್ ಕುಮಾರ್, ಲಿಯಾಂಗ್ ಲಿವಿಂಗ್ಸ್ಟೋನ್ ಆಲ್ರೌಂಡರ್ ಹಾಗೂ ಕೃನಾಲ್ ಪಾಂಡ್ಯ ಆಲ್ರೌಂಡರ್ ಹಾಗೂ ಟಿಮ್ ಡೇವಿಡ್, ರೋಮಿಯೋ ಶೆಫರ್ಡ್, ನುವನ್ ತುಷಾರ, ಸುಯೇಶ್ ಶರ್ಮಾ, ಸ್ವಪ್ನಲ್ ಸಿಂಗ್ರಂತಹ ಬಲಿಷ್ಠ ಆಟಗಾರರನ್ನು ಮೆಗಾ ಆಕ್ಷನ್ನಲ್ಲಿ ಖರೀದಿ ಮಾಡಿರುವಂತಹ ತಂಡ ಬಲಿಷ್ಠವಾಗಿ ಕಾಣ್ತಾ ಇದೆ. ಇದರಲ್ಲಿ ಜೋಸ್ ಹೇಜಲ್ವುಡ್ ಅವರನ್ನು 12.5 ಕೋಟಿಗೆ ಖರೀದಿ ಮಾಡಿದರೆ, ಫಿಲಿಪ್ ಸಾಲ್ಟ್ ಅವರನ್ನು 11.5 ಕೋಟಿಗೆ ಖರೀದಿ ಮಾಡಿದೆ. ಜಿತೇಶ್ ಶರ್ಮಾ ಅವರನ್ನು 11 ಕೋಟಿಗೆ, ಭುವನೇಶ್ವರ್ ಕುಮಾರ್ ಅವರನ್ನು 10.75 ಕೋಟಿಗೆ ಖರೀದಿ ಮಾಡಲಾಗಿದೆ. ಅದೇ ರೀತಿಯಾಗಿ ಆಲ್ರೌಂಡರ್ ಲಿಯಾಮ್ ಲಿವಿಂಗ್ಸ್ಟೋನ್ ಅವರನ್ನು 8.75 ಕೋಟಿಗೆ, ಕೃನಾಲ್ ಪಾಂಡ್ಯ ಅವರನ್ನು 5.75 ಕೋಟಿಗೆ ಖರೀದಿ ಮಾಡಿ ಬಲಿಷ್ಠವಾದಂತಹ RCB ತಂಡವನ್ನು ಕಟ್ಟಲಾಗಿದೆ. ಇದರಲ್ಲಿ ಟಿಮ್ ಡೇವಿಡ್ ರವರಿಗೆ ಕೇವಲ 3 ಕೋಟಿಗೆ ಖರೀದಿಸಲಾಗಿದೆ. ಈ ರೀತಿಯಾಗಿ ಇನ್ನೂ ಹಲವಾರು ಯುವ ಪ್ರತಿಭೆಗಳು RCB ತಂಡದಲ್ಲಿ 2025ರಲ್ಲಿ ಹೊಸ ಪ್ರತಿಭೆಗಳಾಗಿ ಬಂದಿದ್ದು, ಈ ಸಾರಿ ಕಪ್ ನಮ್ಮದೇ ಅನ್ನುವಂಥ ವೇದ ವಾಕ್ಯವನ್ನು ರಜತ್ ಪಟ್ಟೇದಾರ್ ಅವರು ನಿಜವಾಗಿಸಲಿದ್ದಾರೆ. ಬರೀ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಎನ್ನುವಂಥ ಹಾಡುಗಳನ್ನು ಹಾಡ್ತಿದ್ದಂತಹ RCB ಅಭಿಮಾನಿಗಳೇ ಈ ಸಾರಿ ಖಂಡಿತವಾಗಿಯೂ ಜಯ ಸಿಗುತ್ತೆ ಅನ್ನುವಂಥ ಮಾತು ಈಗ ಪ್ರೇಕ್ಷಕರಲ್ಲಿ ಕೇಳಿ ಬರ್ತಾ ಇದೆ. ವೀಕ್ಷಕರೇ, ಮೆಗಾ ಆಕ್ಷನ್ ನಡೆದು ಈಗಾಗಲೇ ಹಲವಾರು ತಿಂಗಳುಗಳೇ ಕಳೆದಿವೆ. ಆದರೆ ಹೊಸಬರ ಆಯ್ಕೆ ನಂತರ ಕ್ಯಾಪ್ಟನ್ ಯಾರಾಗಲಿದ್ದಾರೆ ಅನ್ನುವಂತಹ ಕುತೂಹಲ ಇತ್ತು. ಅದರಲ್ಲಿ ವಿರಾಟ್ ಕೊಹ್ಲಿಯವರ ಹೆಸರು ಮುಂಚೂಣಿಯಲ್ಲಿತ್ತು. ಆದರೆ ಯಾಕೋ ವಿರಾಟ್ ಕೊಹ್ಲಿಯವರು ಕ್ಯಾಪ್ಟನ್ಶಿಪ್ನಿಂದ ಹಿಂದೆ ಉಳಿದಿದ್ದಾರೆ. ರಜತ್ ಪಟ್ಟೇದಾರ್ ಅವರಿಗೆ, ಯುವ ಬ್ಯಾಟ್ಸ್ಮನ್ಗೆ ಪಟ್ಟವನ್ನು ಕಟ್ಟಲಾಗಿದೆ. ಅವರು ಯಾವ ರೀತಿಯಾಗಿ RCB ತಂಡವನ್ನು ಮುನ್ನಡೆಸಲಿದ್ದಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಇದು ನಮ್ಮ RCB ಬಲಿಷ್ಠ ತಂಡವಾಗಿದ್ದು, ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನುವಂಥದ್ದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಎಲ್ಲರೂ ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು ವೀಕ್ಷಕರೇ.